ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗ ಪ್ರಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ. ಪ್ರಸ್ತಾವಿಕ ನುಡಿಗಳನ್ನು ಆಡಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಶ್ರೀ ನಾಗರಾಜ್ ಹೆಸರಿಗೆ ತಾಲೂಕು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಗಳು ಜಿಲ್ಲಾ ಪಂಚಾಯತ್ ಇರ್ತಕ್ಕಂಥ ತಾಲೂಕು ಪಂಚಾಯತ್ ವ್ಯಾಪಾರ ಮತ್ತು ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತು 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಒಂದು ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಯಲ್ಲಿ ಉದ್ಘಾಟಿಸಿದ್ದೀವಿ. ಈ ಶಾಲಾ ಸಭೆಯಲ್ಲಿ ವೇದಿಕೆ ಮೇಲಿನ ಸಭಾಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮತ್ತು ಶಾಲಾ SMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ಎಲ್ಲ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಸಹ ಶಿಕ್ಷಕರೇ ಹಾಗೂ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಾಮಾಜಿಕ ಪರಿಸರ ಸಿಬ್ಬಂದಿಗಳೇ ಮತ್ತು ಎಲ್ಲ ಗ್ರಾಮಸ್ಥರೇ, ಪಾಲಕ ಪೋಷಕರೇ, ಸಮುದಾಯದವರೇ ಹಾಗೂ ನನ್ನೆಲ್ಲ ಮುದ್ದು ಮಕ್ಕಳೇ ಹಾಗೂ ಅಡಿಗೆ ಸಿಬ್ಬಂದಿಗಳೇ, ನಮಗೆಲ್ಲ ಗೊತ್ತಿದ್ದಂತೆ ಈಗ ನಾವು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದಿಂದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯ ನಿರ್ದೇಶನದಿಂದ ಈಗಾಗಲೇ ನಾವು ಕಳೆದ ವರ್ಷಗಳಿಂದ ಈ ಒಂದು ಶಾಲಾ ಶಿಕ್ಷಣ ವ್ಯವಸ್ಥೆ ಕೂಡ ಸಾಮಾಜಿಕ ಪರಿಶೋಧನೆ ಕಡ್ಡಾಯ ಮಾಡಬೇಕಂತ ಸರ್ಕಾರ ಆದೇಶ ಮೇರೆಗೆ ಕಳೆದ ವರ್ಷದಿಂದ ನಾವು ಸಮಗ್ರ ಶಿಕ್ಷಣ ಕರ್ನಾಟಕ ಮತ್ತು ಮಧ್ಯಾಹ್ನ ಬಿಸಿಯೂಟ ಪ್ರಧಾನಮಂತ್ರಿ ಪೋಷಣೆ ಯೋಜನೆ ಮಾಡಿ ಈ ಎರಡು ಯೋಜನೆಯನ್ನ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ್ದಾರೆ. ಅದೇ ತರ ನಾವು ಕಳೆದ ವರ್ಷದಿಂದ ಮಾಡ್ತಾ ಇದ್ದೀವಿ. ಈ ಮೊದಲು 2009 ಕೂಡ ಎಲ್ಲ ನಮ್ಮ ರಾಜ್ಯಾದ್ಯಂತ ಸಾಮಾಜಿಕ ಪರಿಶೋಧನಾ ನಿರ್ದೇಶನದಿಂದ ಪಂಚಾಯತ್ ರಾಜ್ ಇಲಾಖೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತೆ ಇತರ ಇಲಾಖೆಗಳು ಅನುಷ್ಠಾನ ಮಾಡಿದಂತ ಕಾಮಗಾರಿಗಳಿರ್ಬೋದು ಅಥವಾ ಅನುಷ್ಠಾನಗೊಳಿಸಬೇಕಾದ ಒಂದು ಸರ್ಕಾರಿ ಆದೇಶ ಮೇರೆಗೆ ಏನು ಅವರು ಅನುಷ್ಠಾನ ಮಾಡಿದ್ರೆ ಅದನ್ನ ನಾವು ಪರಿಶೋಧನೆಗೆ ಸಾಮಾಜಿಕ ಪರಿಶೋಧನೆ ನಾವು ಈಗಾಗಲೇ ಮಾಡ್ತಾ ಇದ್ವಿ. ಅದೇ ತರ ಕಳೆದ ವರ್ಷದಿಂದ ಶಾಲೆಗೂ ಕೂಡ ಅದನ್ನ ಕಡ್ಡಾಯ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಏನಿದೆ ಅಂದ್ರೆ ನಮ್ಮ ಸಾಮಾಜಿಕ ಪರಿಶೋಧನೆ ಉದ್ದೇಶ ಅಂದ್ರೆ ಸರ್ಕಾರದಿಂದ ಬರುವಂತ ಅನುದಾನ ಇರಲಿ ಅಥವಾ ವ್ಯವಸ್ಥೆ ಇರಲಿ ಅಥವಾ ಮೂಲ ಸೌಕರ್ಯಗಳಿರಲಿ ಅದು ಕಟ್ಟ ಕಡೆಯ ವ್ಯಕ್ತಿ ಅಂದ್ರೆ ಬೆನಿಫಿಷರಿ ಫಲಾನುಭವಿ ಇರ್ತಾರೆ, ಅವರಿಗೆ ಅದು ಸರಿಯಾಗಿ ಮುಟ್ತಾ ಇದೆ ಹೇಗೆ ಅಥವಾ ಮುಟ್ಟುವಲ್ಲಿ ಏನಾದರೂ ಲೋಪದೋಷಗಳಾಗ್ತಾ ಇದ್ದಾವ ಅಥವಾ ಇನ್ನೂ ಹೆಚ್ಚಿನ ಅವರಿಗೆ ಸೌಕರ್ಯಗಳು ಸಿಗಬೇಕು ಅಥವಾ ಮುಟ್ಟಬೇಕು ಆದಾಗ ತಮ್ಮ ಸಾರ್ವಜನಿಕರ ಅಥವಾ ಇಲ್ಲಿ ಶಾಲೆಯಲ್ಲಿ ಪಾಲಕರ ಪೋಷಕರ ವಿದ್ಯಾರ್ಥಿಗಳ ಅವರ ಒಂದು ಸಂದರ್ಶನ ಮೂಲಕ ಅದು ಅವರ ಸಲಹೆಗಳನ್ನು ಕೂಡ ನಾವು ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿಬಿಟ್ಟು ಹೋರಾಟದ ಮೂಲಕ ಸರ್ಕಾರ ಗಮನಕ್ಕೆ ತರುವಂತ ಅಂದ್ರೆ ಸರ್ಕಾರ ಅನುದಾನ ಸರಿಯಾಗಿ ಸದ್ಬಳಕೆ ಆಗಬೇಕು, ಅದು ಯಾರಿಗೆ ಮುಟ್ಟಬೇಕೋ ಅದು ಮುಟ್ಟಬೇಕು, ಮತ್ತೆ ಅವ್ರಿಗೆ ಇನ್ನೂ ಹೆಚ್ಚಿನ ಏನಾದ್ರು ಸವಲತ್ತುಗಳ ಅವಶ್ಯಕತೆ ಇದ್ದರೆ ಅದು ಸರ್ಕಾರ ಗಮನಕ್ಕೆ ತರಬೇಕು ಅಥವಾ ಏನಾದ್ರು ಅಲ್ಲಿ ಕೊಡ್ತಾ ಇದ್ದಂತ ಸೌಕರ್ಯದಲ್ಲಿ ಏನಾದ್ರು ಬದಲಾವಣೆಗಳಾಗಬೇಕು ಅಥವಾ ಏನಾದ್ರು ವ್ಯವಸ್ಥೆಗಳಲ್ಲಿ ಚೇಂಜಸ್ ಬದಲಾವಣೆ ಇದೆ ಏನಾದ್ರು ಕೂಡ ನಾವು ಅದನ್ನು ಸರ್ಕಾರ ಗಮನಕ್ಕೆ ತರುವಂತದ್ದು. ಈ ಮೊದಲು ಈ ತರ ಶಾಲಾ ಸಭೆಗಳು ಸಾಮಾಜಿಕ ಪರಿಶೋಧನಾ ನಮ್ಮ ಸರ್ಕಾರದ ಇದರಿಂದ ಇದಾಗಿತ್ತು. ಏನು SMC ಸಭೆ ಮಾಡ್ತಿದ್ದೀರಾ ಅಥವಾ ಪಾಲಕರ ಪೋಷಕರ ಸಭೆ ಮಾಡ್ತಿದ್ದೀರಾ, ನಂತರ ಈಗ ಮಹಾಸಭೆಗಳು ಅಂತ ಈ ವರ್ಷದಿಂದ ಏನು ಸಭೆ ಮಾಡಿದ್ದೀರಾ, ಒಂದು ಸಭೆ ಮಾಡ್ತಾ ಇದ್ದೀರಾ ಬಿಟ್ರೆ ಅದಕ್ಕೂ ಇಲ್ಲಿ ಯಾವುದೇ ಸಭೆಗಳು ಸರ್ಕಾರ ಗಮನಕ್ಕೆ ತರಲಿಕ್ಕೆ ಆ ಮಟ್ಟದ ಸಭೆಗಳು ಆಗ್ತಾ ಇಲ್ಲ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಹಬ್ಬ ಈ ತರ ಇದ್ದವರು ಮಾಡ್ತಿದ್ದಾರೆ. ಈ ವರ್ಷದಿಂದ ಇದು ಜಾರಿಯಾಗಿದೆ. ಒಂದ್ ಲೆಕ್ಕದಲ್ಲಿ ನಿಮ್ಮ ಒಂದು ಏನು ಅಹವಾಲು ಇದೆ ಅದನ್ನ ಸರ್ಕಾರ ಗಮನಕ್ಕೆ ತರಲಿಕ್ಕೆ ಹೇಳ್ಕೊಳ್ಳಿಕ್ಕೆ ಒಂದು ವೇದಿಕೆ ಇದೆ, ಅದನ್ನು ಬಳಸ್ಕೊಳ್ಳುವಂತದ್ದು. ಇಲ್ಲೂ ಕೂಡ ಇವತ್ತಿನ ಸಭೆ ಕೂಡ ಪಾರದರ್ಶಕ ಇರಬೇಕು ಮತ್ತು ಸಾರ್ವಜನಿಕರಿಗೆ ಅದರ ಮಾಹಿತಿ ಸರ್ಕಾರ ಸಿಗಬೇಕು ಮತ್ತು ಇದು ಸರ್ಕಾರ ಮಟ್ಟಕ್ಕೂ ಮುಟ್ಟಬೇಕು ಅನ್ನೋ ಉದ್ದೇಶ ಆಕ್ಚುಲಿ ಒಂದು ಸಭೆಯೂ ಕೂಡ ನಮ್ದು ಲೈವ್ ಇಟ್ಟಿತ್ತು. ಆಕ್ಚುಲಿ ಏನಾಗಿದೆ ಇಲ್ಲಿ ಸ್ಥಳೀಯ ಪ್ರಾಬ್ಲಮ್ ಇಂದ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಲೈವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಕೂಡ ನಾವು ವಿಡಿಯೋ ಮಾಡಿಬಿಟ್ಟು ನಂತರ ಲೈವ್ ಅಲ್ಲಿ ಯೂಟ್ಯೂಬ್ ಲೈವ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ವಿ. ನಂತರ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕಡ್ಡಾಯವಾಗಿ ಕೊಡಲೇಬೇಕು ಮತ್ತು ಯಾವ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗಿರಬಾರ್ದು, ಎಲ್ಲರೂ ಕಡ್ಡಾಯವಾಗಿ ಶಾಲೆಗೆ ಬರಬೇಕು, ಶಿಕ್ಷಣ ಪಡೆಯಬೇಕು. ನಂತರ ಲಿಂಗ ತಾರತಮ್ಯ ಹೋಗಬೇಕು, ಮಕ್ಕಳಲ್ಲಿ ಸಮಾನತೆಯ ಒಂದು ಶಿಕ್ಷಣವನ್ನು ನೀಡಬೇಕು ಮತ್ತು ಅವರಿಗೆ ಎಲ್ಲ ಶಿಕ್ಷಣದ ಎಲ್ಲ ಹಂತಗಳಲ್ಲೂ ಕೂಡ ಸಮಾನತೆ ಸೇರ್ಪಡೆಯನ್ನ ನಾವು ಖಚಿತಪಡಿಸಿಕೊಳ್ಳುವಂಥದ್ದು. ಶಿಕ್ಷಣದಲ್ಲಿ ಔದ್ಯೋಗೀಕರಣ ಮತ್ತೆ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸುವಂಥದ್ದು ಮತ್ತು ಉಚಿತ ಕಡ್ಡಾಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸುವಂಥದ್ದು ಮತ್ತೆ ಮಕ್ಕಳಿಗೆಲ್ಲ ಮೂಲಭೂತ ಸೌಕರ್ಯಗಳು, ಅವರಿಗೆ ಶಿಕ್ಷಣ ಪಡಲಿಕ್ಕೆ ಏನು ಸೌಕರ್ಯಗಳು ಬೇಕು, ಏನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪಾಠಕ್ಕೆ ಸಂಬಂಧಪಟ್ಟಂತೆ ಏನು ಕಲಿಕೋಪಕರಣಗಳ ಅವಶ್ಯಕತೆ ಇದೆ, ಇದು ಮಕ್ಕಳಿಗೆ ಸಿಗಬೇಕು ಅನ್ನೋದು ಒಂದು ಉದ್ದೇಶ. ಮತ್ತೆ ಅವರಿಗೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗ್ತಾ ಇದ್ದೇವೆ.
ಈಗ ನಾವು ಏನಿದೆ ಒಂದು ಊರಲ್ಲಿ ಅಥವಾ ಒಂದು ಮೂಲಭೂತ ಸೌಕರ್ಯಗಳು ಜನರು ಬದುಕಬೇಕು ಆದಾಗ ಕೆಲವು ನೀರು ಇರ್ತದೆ, ದೀಪ ಇರ್ತದೆ, ನಂತರ ರಸ್ತೆ ಇರ್ತದೆ. ಇವೆಲ್ಲ ನಮ್ಮ ಮೂಲಭೂತ ಸೌಕರ್ಯಗಳು ಕಡ್ಡಾಯವಾಗಿ ಬೇಕು. ಅಥವಾ ಊರಲ್ಲಿ ಒಂದು ವಸತಿ ಮನೆ ಬೇಕು, ಇವು ಮೂಲಭೂತ ಸೌಕರ್ಯಗಳು. ಅದೇ ತರ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು ಬೇಕು. ಇದು ಸರಿಯಾಗಿದೆ ನೋಡುವಂಥದ್ದು ನಮ್ದು ಈ ಒಂದು ವ್ಯವಸ್ಥೆಯ ಒಂದು ಉದ್ದೇಶ.